ನಾಡಿನ ಸಮಸ್ತ ಜನತೆಗೆ ಶರಣೆಂದು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕದ ಎಲ್ಲ 224 ಶಾಸಕರಿಗೆ ವಿನಂತಿ ಮೂಲಕ ನಾನು ಮನವಿಯನ್ನು ಮಾಡಿಕೊಳ್ಳುತ್ತೀನಿ. ವಿದ್ಯಾರ್ಥಿಗಳ ಭವಿಷ್ಯ ರಾಜ್ಯದಲ್ಲಿ ಡೋಲಾಯಮಾನ ಆಗ್ತಾ ಇದೆ. ಧಾರವಾಡದಲ್ಲಿ ಹೋರಾಟ ಮಾಡಿ ವಿದ್ಯಾರ್ಥಿ ಮುಖಂಡರು ವಿದ್ಯಾರ್ಥಿಗಳು ಈಗಾಗಲೇ ಮೋಸಕ್ಕೊಳಗಾಗಿದ್ದಾರೆ. ಕಾರಣ ಅಂತಂದ್ರೆ ಹೋರಾಟಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ. ಯಾವುದಕ್ಕಾಗಿ? ತಮ್ಮ ವೈಯಕ್ತಿಕ ಸ್ವಾರ್ಥಕ್ಕಾಗಿ ಯಾವ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇಲ್ಲ. 2,86,000 ಹುದ್ದೆಗಳು ರಾಜ್ಯದಲ್ಲಿ ಖಾಲಿ ಇರತಕ್ಕಂಥದ್ದು. ಆದರೂ ಕೂಡ ಸರ್ಕಾರ ನಡೀತಾ ಇದೆ. ಯಾವುದೋ ಒಬ್ಬ MLA ಹಠಾತ್ ಆಗಿ ನಿಧನ ಆದಂತಂದ್ರೆ 1 ತಿಂಗಳು ಚುನಾವಣೆ ಮಾಡದೇ ಇದ್ರೆ ಕಾನೂನು ಪ್ರಕಾರ ನಡೆಯೋದಿಲ್ಲ. ಒಬ್ಬ MLA ಸತ್ತಂದ್ರೆ ಈ ರಾಜ್ಯ ಸರ್ಕಾರ MLAಗಳು ಮಂತ್ರಿಗಳು ZPTPಗಳಾಗಿ ಬಂದು ಆ ಪ್ರಚಾರ ಮಾಡಿ ಶಾಸಕರನ್ನ ಆರಿಸಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಿ. ರಾಜ್ಯ ಸರ್ಕಾರಕ್ಕೆ ಎಲ್ಲ ಮುಖಂಡರಿಗೆ, ಶಾಸಕರಿಗೆ, ಸಚಿವರಿಗೆ ಪಕ್ಷಾತೀತ ಧರ್ಮಾತೀತವಾಗಿ ನಾವು ವಿನಂತಿಯನ್ನು ಮಾಡಿಕೊಡ್ತೀನಿ. 2,86,000 ಹುದ್ದೆಗಳು ರಾಜ್ಯದಲ್ಲಿ ಏನು ಖಾಲಿ ಇದಾವೆ, ಈ ವರ್ಷ ಮುಗಿಯೋದ್ರೊಳಗೆ 1,00,000 ಹುದ್ದೆಗಳನ್ನ ಭರ್ತಿ ಮಾಡ್ಕೋಬೇಕು. ಕೆಲವೇ ದಿನಗಳಲ್ಲಿ ಇದ್ರ ಬಗ್ಗೆ ಯಾರಾದ್ರೂ ಮಾತನಾಡದೇ ಇದ್ರೆ ನಮ್ಮದು ಎಲ್ಲಿ ಹೋರಾಟ ಆಗ್ತದೆ ಗೊತ್ತಿಲ್ಲ. ಬರೀ ವಿದ್ಯಾರ್ಥಿಗಳಲ್ಲ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ರಾಜ್ಯ ಮಟ್ಟದೊಳಗ ನೀವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಮಟ್ಟದೊಳಗೆ ವಿದ್ಯಾರ್ಥಿಗಳನ್ನ ಕರ್ಕೊಂಡು, ಕಾರ್ಮಿಕರನ್ನ ಕರ್ಕೊಂಡು ರಾಜ್ಯದ ದಲಿತ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಕಾರ್ಮಿಕ ಸಂಘಟನೆ, ಆಟೋ ಸಂಘಟನೆ, ಮಹಿಳಾ ಸಂಘಟನೆಗಳನ್ನ, ವಿದ್ಯಾರ್ಥಿ ಸಂಘಟನೆಗಳನ್ನ ಪಕ್ಷಾತೀತ ಧರ್ಮಾತೀತವಾಗಿ ಎಲ್ಲರನ್ನ ಕರ್ಕೊಂಡು ಎಲ್ಲಿ ಹೋರಾಟ ಮಾಡ್ತೀವಿ ಗೊತ್ತಿಲ್ಲ. ಅಷ್ಟರೊಳಗೆ ನೀವು ಜಾಗೃತ ಆಗಿ 2,86,000 ಸದ್ಯ ಬೇಡ, 1,00,000 ಹುದ್ದೆಗಳನ್ನ ಶೀಘ್ರವಾಗಿ ನೇಮಕ ಮಾಡ್ತೀನಿ. ನೀವು ಯಾರಾದ್ರೂ ಮಾತು ಕೊಡ್ಬೇಕು. ಕೊಟ್ರೆ ನಾವು ಹೋರಾಟವನ್ನ ಮಾಡೋದಿಲ್ಲ. ವಿದ್ಯಾರ್ಥಿಗಳ ಭವಿಷ್ಯ ಡೋಲಾಯಮಾನ ಆಗ್ತಾ ಇದೆ. ಆ ವಿಷಯ ಮುಗಿದು ಹೋದ್ರೆ ರೈತರ ಮಕ್ಕಳಿಗೆ ಮೊದಲನೇದಾಗಿ ಹೆಣ್ಣು ಕೊಡ್ತಾ ಇಲ್ಲ. ನಿಮಗ MLA ಸತ್ರೆ ಚುನಾವಣೆ ಮಾಡ್ಲಿಕ್ಕೆ ನಿಮ್ಗೆ ಸಮಯ ಅದ, ಹಣ ಅದ. ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಇವೆಲ್ಲ 5 ಗ್ಯಾರಂಟಿಗಳನ್ನ ಕೈ ಮುಗಿದು ಕೇಳ್ಕೊತೀನಿ. ಇಡೀ ರಾಜ್ಯ ನಮ್ಮದು ಬರಿಬಾದಾಗಿ ಹೋಗ್ತಾ ಇದೆ. 5 ಗ್ಯಾರಂಟಿಗಳನ್ನ ವಾಪಸ್ ತಕ್ಕೊಂಡು ವಿದ್ಯಾರ್ಥಿಗಳ 2,84,000 ಹುದ್ದೆಗಳನ್ನ ಭರ್ತಿ ಮಾಡ್ರಿ. ನಾ ಎಲ್ಲಾ ವಿದ್ಯಾರ್ಥಿಗಳನ್ನ ರೈತ ಸಂಘ ಮುಖಂಡರ ಕರ್ಕೊಂಡು ಬಂದು ನಿಮ್ಮೆಲ್ಲ 224 ಶಾಸಕರಿಗೆ ಗುಲಾಬಿ ಮಾಲೆಯನ್ನು ಹಾಕಿ ಸನ್ಮಾನ ಮಾಡ್ತೀವಿ. ಮಾಡದೇ ಇದ್ರೆ ನಿಮ್ಮೆಲ್ಲರ ವಿರುದ್ಧವಾಗಿ ನಾವು ಹೋರಾಟವನ್ನು ಮಾಡ್ಬೇಕಾಗ್ತದ. ಬಹಳ ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ರೈತರು ಹೋರಾಟ ಮಾಡ್ಬೇಕು, ಕಾರ್ಮಿಕರು ಹೋರಾಟ ಮಾಡ್ಬೇಕು, ವಿದ್ಯಾರ್ಥಿಗಳು ಹೋರಾಟ ಮಾಡ್ಬೇಕು. ಇನ್ನು ಕೆಲವೇ ದಿನಗಳು ಹೋದ್ರೆ ಏಜ್ ಲಿಮಿಟ್ ಹೋಗಿಬಿಡ್ತದ, ಡಿಬಾರ್ ಆಗಿಬಿಡ್ತದ. ನೌಕರಿ ಇಲ್ಲ, ವಾಪಸ್ ಬಂದವರು ವ್ಯವಸಾಯ ಮಾಡ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಬಹಳ ಕಠಿಣ ಅದ. ಹೆಣ್ಣು ಕೊಡ್ತಾ ಇಲ್ಲ. ಮತ್ತೊಮ್ಮೆ ನೇರವಾಗಿ ಎಚ್ಚರಿಕೆ ಕೊಡ್ತೀನಿ. 31 ಜಿಲ್ಲೆಗಳ ರೈತರನ್ನ ಕರ್ಕೊಂಡು ರಾಜ್ಯದ ಪಕ್ಷಾತೀತ ಧರ್ಮಾತೀತವಾಗಿ ಎಲ್ಲಾ ಸಂಘಟನೆಗಳ ಮುಖಂಡರ ಜೊತೆ ಮಾತನಾಡ್ತಾ ಇದ್ದೇವೆ. ಎಲ್ಲಾ ಸಂಘಟನೆಗಳ ಕರ್ಕೊಂಡು ನೀವೇನೇ ಅಕಸ್ಮಾತ್ ಆಗಿ ಧಾರವಾಡಗಳು ಪರ್ಮಿಷನ್ ಕೊಡದೇ ಇದ್ರೆ ಹೋರಾಟ ಹಿಂದಾಗೋದಿಲ್ಲ. ನಮ್ಮದು ನಂಜುಂಡ ಸ್ವಾಮಿ ಅವರ ತತ್ವದಲ್ಲಿ ಹೋರಾಟ. ಯಾವ ಹೈವೇ ಬಂದ್ ಮಾಡ್ತೀವಿ, ಯಾವ ಜಿಲ್ಲಾ ಬಂದ್ ಮಾಡ್ತೀವಿ ನಮ್ಗೆ ಹೋರಾಟ ಆಗ್ತದ. ತಿಳ್ಕೊಡ್ರಿ. ನಮಗೆ ಗೌರವ ಕೊಡ್ರಿ. ರೈತ ಸಂಘದವ್ರಿಗೆ, ವಿದ್ಯಾರ್ಥಿಗಳು ಗೌರವ ಕೊಡ್ರಿ. 8-10 ದಿನದೊಳಗ ನಾವು ವಿದ್ಯಾರ್ಥಿಗಳನ್ನ ತುಂಬಲಿಕ್ಕೆ ನಾವು ಮನಸ್ಸು ಮಾಡ್ತೀವಿ ಅಂತೇಳಿ ಮಾತು ಕೊಟ್ರೆ ನಾವು ಹೋರಾಟ ಮಾಡೋದಿಲ್ಲ. ಆಗದೇ ಇದ್ರೆ ತಯಾರಿ ನಡೆದದ, ಹೋರಾಟ ಆಗ್ತದ, ಗಂಭೀರ ರೂಪ ತಗೊಳ್ತದ. ಅದು ಯಾವ ಮಾದರಿ ಹೋಗ್ತದ ನಮಗೆ ಗೊತ್ತಿಲ್ಲ. ಅದಕ್ಕಾಗಿ ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ. ರಾಜ್ಯ ಸರ್ಕಾರ, ನಿಮ್ಮ ಸರ್ಕಾರ ಡೋಲಾಯಮಾನದ. ಯಾರು ಬೀಳ್ತಿರೋ ಅದು ನಿಮಗೆ ಬಿಟ್ಟದ್ದು. ಆದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ನೀವು ಗಂಭೀರ ಚಿಂತನೆ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ.